ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನಗಳಿಗೆ ಕಾರು ಡಿಕ್ಕಿ ಹೊಡೆದಿದೆ. ಸ್ಪೀಡಾಗಿ ಬಂದಂತಹ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಸಿಗ್ನಲ್ನಲ್ಲಿ ಬೈಕ್ನಲ್ಲಿ ನಿಂತಿದ್ದ ಸವಾರ ನವೀನ್ ಮೃತಪಟ್ಟಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಹಿಂಬದಿಯಿಂದ ಬಂದಂತಹ ಕಾರು ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಬೈಕ್ ಮೇಲಿಂದ 50 ಅಡಿ ದೂರ ಹಾರಿ ಬಿದ್ದಂಥ ಸವಾರ, ಅಂದರೆ ಈ ಆಕ್ಸಿಡೆಂಟ್ ರಭಸಕ್ಕೆ ಆ ಬೈಕ್ ಸವಾರ 50 ಅಡಿ ದೂರಕ್ಕೆ ಹಾರಿ ಬಿದ್ದಿದ್ದಾನಂತ ಗೊತ್ತಾಗ್ತಾ ಇದೆ. ತೀವ್ರ ಗಾಯಗೊಂಡಂತಹ ನವೀನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಜೀವನ ಭೀಮಾ ನಗರದ ಸಂಚಾರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಇನ್ನು ಕಾರು ಚಾಲಕ JB ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 63 ವರ್ಷದ ಕಾರ್ ಚಾಲಕನನ್ನು JB ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ನವೀನ್ ಬೈಕ್ ಸವಾರ ನವೀನ್ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬೆಳಗ್ಗೆ ತಮ್ಮ ಕಟಿಂಗ್ ಶಾಪ್ಗೆ ಹೋಗುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಇದೇ ವಿಚಾರಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಶಿವಕುಮಾರ್. ಆ ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಬೈಕ್, ಅದು ಆ ಕಾರ್ ತುಂಬಾ ಓವರ್ ಸ್ಪೀಡ್ ಆಗಿ ಬಂದಿದೆ. ಏನಾಯ್ತು ಆಕ್ಚುಲಿ ಘಟನೆ? ಕಾರ್ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಈಗ ಆ ಪರಿಸ್ಥಿತಿ ಏನಾಗಿದೆ, ಜೊತೆಗೆ ಆ ಕಾರ್ ಚಾಲಕನ ವಿರುದ್ಧ ಯಾವ ರೀತಿಯಾದ ಕ್ರಮ ಆಗುತ್ತೆ ಶಿವಕುಮಾರ್? ಭರತ್, ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಜೀವನ್ ಭೀಮಾ ನಗರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತಹ ಕಗ್ದಾಸ್ಪುರ ಮೈನ್ ರೋಡ್ನ ಸಿಗ್ನಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಆ ಜೀವನ್ ಭೀಮಾ ನಗರ ಬಳಿಯಲ್ಲಿ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಂತ 33 ವರ್ಷದ ನವೀನ್ ಎಂಬಾತ ತನ್ನ 2 ವೀಲರ್ ನಲ್ಲಿ ಸಿಗ್ನಲ್ ಅನ್ನ ಪಾಸ್ ಮಾಡಿ ಎಂದಿನಂತೆ ತನ್ನ ಸಲೂನ್ಗೆ ಹೋಗ್ಲಿಕ್ಕೆ ವೈಟ್ ಮಾಡ್ತಿರ್ತಾನೆ. ಈ ವೇಳೆ ಹಿಂಬದಿಯಿಂದ ಬಂದಂತ ಕಾರು ಏಕಾಏಕಿ ರಭಸದಿಂದ ಬಂದು ಆತನಿಗೆ ದ್ವಿಚಕ್ರ ವಾಹನ ಸವಾರನಿಗೆ ಡಿಕ್ಕಿ ಹೊಡೆದಂತ ಪರಿಣಾಮ ದ್ವಿಚಕ್ರ ವಾಹನದ ಮೇಲಿದ್ದಂತ ಬೈಕ್ ಸವಾರ ನವೀನ್ ಏನಿದ್ದಾನೆ ಸುಮಾರು 50 ಅಡಿಗಳಷ್ಟು ದೂರ ಹೋಗಿ ಆತ ಬಿದ್ದಿರುವಂತದ್ದು. ಪರಿಣಾಮ ಘಟನೆಯಲ್ಲಿ ಆತ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. 63 ವರ್ಷದ ಕಾರು ಚಾಲಕರು ಏನಿದ್ದಾರೆ ಇವರು ಬರುವಂತ ಸಂದರ್ಭದಲ್ಲಿ ಆತ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ನಾನು ಬ್ರೇಕ್ ಅನ್ನ ತುಳಿಲಿಕ್ಕೆ ಹೋಗಿ ಸಡನ್ ಆಗಿ ಎಕ್ಸಲೇಟರ್ ಅನ್ನ ತುಳಿದ ಪರಿಣಾಮವಾಗಿ ಈ ರೀತಿಯಾದಂತಹ ಘಟನೆ ಆಯಿತು ಅಂತೇಳಿ ಸದ್ಯ ಆತ ಹೇಳಿರುವಂತದ್ದು. ಆ ಕಾರು ಚಾಲಕ 63 ವರ್ಷದ ವ್ಯಕ್ತಿ ಏನಿದ್ದಾನೆ ಆತನನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಈಗ ಆಲ್ರೆಡಿ ಆ ಜೀವನ್ ಭೀಮಾ ನಗರ ಸಂಚಾರಿ ಪೊಲೀಸರು ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಅಪಘಾತ ಎಸಗಿದಂತ ಕಾರ್ ಏನಿದೆ ಅದನ್ನು ಕೂಡ ಸೀಸ್ ಮಾಡಿಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟಿರುವಂತ ಆ ವ್ಯಕ್ತಿ ನವೀನ್ ಏನಿದ್ದಾರೆ ಅವರ ಕುಟುಂಬಸ್ಥರಿಂದ ದೂರನ್ನ ದಾಖಲು ಮಾಡಿಕೊಂಡು ಪ್ರಕರಣವನ್ನ ಮುಂದುವರಿಸಿರುವಂತದ್ದು. ಭರತ್.